ಮೊದಲಾಗಿ ಸಾಂಗ್ ತುಂಬಾ ಮುದ್ದಾಗಿದೆ ಸರ್. ನನ್ನ ವೈಫ್ ನೆನಪಾಗ್ತಿದ್ರು ನನಗೆ ಸಾಂಗ್ ನೋಡ್ತಿದ್ದ ಇದ್ದೇನೆ. ಅಷ್ಟು ಕನೆಕ್ಷನ್ ಇದೆ ಅಂತ ಅನಿಸ್ತು. ಹಾಗೆ ರಿಯಲ್ ಕಪಲ್ಸ್ ಏನ ತೊಗೊಂಡಿದ್ದೀರಾ, ಐ ಥಿಂಕ್ ದಟ್ಸ್ ಅ ಪ್ಲಸ್ ಪಾಯಿಂಟ್. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇದಕ್ಕಿಂತ ಮುಂಚೆ ಕಂದಮ್ಮ ಆಗಿರ್ಬೋದು, ಭಾವ ಆಗಿರ್ಬೋದು, ನನ್ನ 2 ಫೇವ್ರೆಟ್ ಲಿಸ್ಟಲ್ಲಿದೆ. ಬರ್ತಾನೆ ಕೇಳ್ಕೊಂಬಂದೆ. ಆ್ಯಂಡ್ ನನ್ನ ಪ್ರಿಯಾಗೆ, ನನ್ನ ವೈಫಿಗೆ ಹೇಳ್ತಾ ಇರ್ತೀನಿ ಕಂದಮ್ಮ ಅಂತಲೇ ಹೇಳ್ತಿರ್ತೀನಿ. ಸೊ ಆ ಸಾಂಗ್ನ ನಾನು ಡೆಡಿಕೇಟ್ ಮಾಡ್ತಿರ್ತೀನಿ ಯಾವಾಗಲೂ. ಏನೋ ಗೊತ್ತಿಲ್ಲ, ಒಂಥರ ಫೀಲ್ ಇದೆ, ಪದೇ ಪದೇ ನೋಡ್ತಿರ್ತೀನಿ. ಆ್ಯಂಡ್ ಸರ್ ವಿಜಯ್ ಸರ್, ನೀವು ಆ್ಯಕ್ಟ್ ಮಾಡಿದ ಕೆಲವು ತುಣುಕುಗಳು ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಂತು. ನೀವು ತುಂಬ ಚೆನ್ನಾಗಿ ಅದ್ರಲ್ಲಿ ಮುದ್ದುದಾಗಿ ಮಾಡಿದ್ದೀರಾ ಆ ಸಾಂಗಲ್ಲಿ, ಕಂದಮ್ಮ ಸಾಂಗಲ್ಲಿ ಮೇಕಿಂಗಲ್ಲಿ ನೋಡಿದೆ. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಸರ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. 2007ರಲ್ಲಿ ನಾನು 10ನೇ ಕ್ಲಾಸಲ್ಲಿದ್ದೆ. ದುನಿಯಾ ಸಿನಿಮಾ ಯಾವ ರೀತಿ ಹಿಟ್ ಆಯಿತು ಅಂತ ಐ ಥಿಂಕ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಸರ್ ನನ್ನಲ್ಲೇ ಒಂದು ಸ್ಪಾರ್ಕ್ ಏನು ಕ್ರಿಯೇಟ್ ಆಯಿತು ಅಂದರೆ, ನಾನು ಕೂಡ ಹೀರೋ ಆಗ್ಬೋದು, ನಾನು ಕೂಡ ಮಾಡ್ಬೋದು ಅಂತ ನಿಮ್ಮಿಂದ ನಾನು ಒಂದಿಷ್ಟು ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ ಸರ್. ಸೊ ಸುಮಾರು ಜನ ಯೂತ್ಸಿಗೆ ನೀವು ಇನ್ಸ್ಪೈರ್ ಮಾಡಿದ್ದೀರಾ. ಹಾಗೆ ನಿಮ್ಮ KCC ತಂಡದಲ್ಲೂ ನಾನೊಬ್ಬ ಆ್ಯಕ್ಟರ್ ಆಗಿ, ಕ್ರಿಕೆಟರ್ ಆಗಿ ಆಡಿದ್ದೆ ಸರ್. ಆ್ಯಂಡ್ ಸರ್ ಈ 14 ವರ್ಷದ ಜರ್ನಿಯಲ್ಲಿ ನಮ್ಮ ಫಂಕ್ಷನ್ಗಳಲ್ಲಿ ನಮ್ಮನ್ನ ಗುರುತಿಸೋದು ಕಡಿಮೆ, ಅಂಥದ್ರಲ್ಲಿ ಸರ್ ನಿಮ್ಮ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮನ್ನು ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ನನ್ನ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ಲಿ ವಿಜಯ್ ಸರ್, ರಮೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೊಸಬರಿಗೆ ಮತ್ತೆ ಸಣ್ಣ ಪುಟ್ಟ ವಿಡಿಯೋ ಮಾಡಿರ್ತೀವಿ, ಮೂವಿ ಮಾಡಿರ್ತೀವಿ, ಮತ್ತೆ ಇಲ್ಲ ಇವಾಗ ಫ್ಯೂಚರ್ ಅಂತ ನಮಗೆ ಎನ್ಕರೇಜ್ ಮಾಡೋಕ್ಕೆ ಇದಿರಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಶಿವ ಸರ್ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಈಗ ಆಲ್ರೆಡಿ ಕಂದಮ್ಮ ಸಾಂಗ್ ನೋಡಿದ್ದೀವಿ, ತುಂಬ ಮುದ್ದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಈಗ ಇನ್ನೊಂದು ಸಾಂಗ್ ನೋಡಿದ್ವಿ, ಐ ಥಿಂಕ್ ಪಕ್ಕ ಇದನ್ನು ಮನೆಗೆ ಎಲ್ಲರೂ ಪ್ರತಿಯೊಬ್ಬರು ತುಂಬ ಇಷ್ಟಪಡ್ತಾರೆ ಕಂದಮ್ಮ ಥರನೇ. ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿಮಗೂ ಅಷ್ಟೇ ಸರ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಶ್ರಾಮ್ ಸುಧಾಕರ, ಶ್ರಾಮ್ ವರ್ಡ್ಸ್ ಬರಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಮೀಡಿಯಾದವ್ರಿಗೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮಾಸ್ತಿಯಣ್ಣ, ಚರಣ್ ಸರ್, ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಾ ಇರೋದು. ಸೊ ಈಗ ಒಂದು 5-6 ವರ್ಷ ಆಗಿದೆ ಕಷ್ಟದಲ್ಲಿ ನಿಮ್ಮನ್ನು ಲೈವ್ ಆಗಿ ನೋಡೋದಕ್ಕೆ. ನಿಮ್ಮ ಡೈಲಾಗ್ಸು, ಸರ್ ಮ್ಯೂಸಿಕ್ಕು ತುಂಬ ಖುಷಿ ಆಯಿತು. ನಾಗಾರ್ಜುನ ಮೀಟ್ ಮಾಡಿದ್ದೀವಿ, ಸೊ ತುಂಬ ಖುಷಿ ಆಯಿತು. ವಿಜಯಣ್ಣವ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ನಾವು ಗಣೇಶ್ ಸರ್ ಅವರು ಅಡ್ಕಮನಹಳ್ಳಿ ಇದೆಯಲ್ಲ, ಪಕ್ಕದವರು ಮಾಕ್ಲಿ. ಸೊ ನಮ್ಮ ಏರಿಯಾದಲ್ಲಿ ನಾವು ಯಾರೇ ಏನೇ ಮುಂದಕ್ಕೆ ಹೋಗ್ಬೇಕು ಅಂದರೆ ಗಣೇಶ್ ಅಣ್ಣನ ಎಕ್ಸಾಂಪಲ್ ಅಂತೀವಿ. ಇವಾಗ ನಮ್ಮ ಬಾಸ್ ಹತ್ರ ನಾನು ಸಿನಿಮಾಗೆ ಹೋಗ್ಬೇಕು ಅಂತಂದರೆ, ನಿಮಗೆಲ್ಲ ಯಾರೋ ಹೆಂಗೋ ಹೋಗ್ತೀವಿ ಸಿನಿಮಾಗೆ, ನಿಮ್ಮ ಕಾಂಟ್ಯಾಕ್ಟ್ಸ್ ಏನಿಲ್ಲ ಅಂದಾಗ ಗಣೇಶ್ ಸರ್ ಹಿಟ್ಟಾಗಿಲ್ವ ಸರ್ ಅಂತ ಅಂತೀವಿ. ಅವ ನಮ್ಮ ಬಾಸ್ ನಮಗೆ ಕೌಂಟ್ರ್ ಶಾಟ್ ಏನು ಅಂದರೆ, ಅವ್ರು ನೋಡಿ ಇಷ್ಟು ಬೆಳ್ಳಿಗೋರು ಎಷ್ಟು ಚೆನ್ನಾಗವ್ರೆ, ವಿಜಯ್ ಸರ್ ಇಲ್ವಾ ಅಂತೀವಿ. ಅಂದ್ರೆ ಟ್ಯಾಲೆಂಟ್ ಇರ್ಬೇಕಷ್ಟೇ ಸರ್. ಆಮೇಲೆ ಬೇಜಾರು ಮಾಡ್ಕೋಬೇಡಿ ಸರ್, ನಾನು ಹೇಳ್ತಾರೆ ಸರ್, ನಮ್ಗೆಲ್ಲ ಏನೋ ಒಂದು ಎಕ್ಸಾಂಪಲ್ಸ್ ಕೊಡ್ಬೇಕಲ್ಲ ಸರ್. ಗಣೇಶ್ ನೀವು ಅವಾಗ ನಾವು ಪರ್ಮಿಷನ್ಗಳು ತಗೊಬೇಕಾದ್ರೆ ಮನೆಗಳಲ್ಲಿ ನಮ್ಮ ಬಾಸ್ಗಳ ಹತ್ರ. ಸೊ 1-2 ಸಿನಿಮಾ ಅಂದ್ರೆ ಲೆಕ್ಕಲ್ಲಿ 1-2 ಸಿನಿಮಾ ಗೆದ್ಬಿಡುವ ಸರ್, ಒಂದು ದುನಿಯಾನೋ ಒಂದು ಮುಂಗಾರು ಮಳೆನೋ. ಬಟ್ 20-25 ವರ್ಷ ಅದೇ ಸ್ಟಾರ್ಡಮ್ನ ಸರ್ವೈವ್ ಮಾಡೋದಿದೆಯಲ್ಲ, ಅದು ಟ್ಯಾಲೆಂಟಿಗೆ ಮಾತ್ರ ಸಾಧ್ಯ. ಸೊ ನೀವು ಗಣೇಶ್ ಸರ್ನು, ಎಸ್ ಸರ್ನು, ನೀವೆಲ್ಲ ನಮಗೆ ಇನ್ಸ್ಪಿರೇಷನ್. ನಮ್ಗೇನಿಲ್ಲದೆ ನಾವು ಮನೇಲಿ ಒಂದು ಪರ್ಮಿಷನ್ ತಗೊಬೇಕು ಅಂದ್ರೂ ನಿಮ್ಮ ಹೆಸರುಗಳೇ ಹೇಳ್ಬೇಕು ನಮಗೆ. ಬೇರೆ ಏನಿಲ್ಲ ಹೇಳ್ಕೊಳಕ್ಕೆ. ನೋಡೋಕ್ಕಲ್ಲಿ ನಾವು ಹೈಟು, ಪರ್ಸ್ನಾಲಿಟಿ, ಕಲರ್ ಇದ್ರೆ ಇಲ್ಲ ನಾವು ಹೆಂಗೆ ಮಾಡ್ಕೊಂಬರ್ತೀವಿ, ಆಗಿಲ್ವಾ ಮಾಡ್ಕೊಂಬರ್ತೀವಿ ಅಂತ ಕೇಳ್ತೀವಿ. ಸೊ ಇವರೆಲ್ಲ ಬಿಗ್ ಇನ್ಸ್ಪಿರೇಷನ್. ನಾವು ಏನೊಂದು ಎಜುಕೇಷನ್ ಎಲ್ಲ ಮುಗಿಸಿ ಎಲ್ಲ ಆದ್ರೂ ಸಿನಿಮಾನೇ ಮಾಡಬೇಕು ಅಂತ ಪ್ಯಾಷನೇಟ್ ಆಗಿ ಬರಬೇಕು ಅಂದರೆ ನೀವೆಲ್ಲ ತುಂಬ ದೊಡ್ಡ ಒಂದು ಇನ್ಸ್ಪಿರೇಷನ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಕನ್ನಡ ಸಿನಿಮಾದಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನಯ್ ಸರ್ಗೆ, ಮ್ಯಾಮ್ಗೆ, ಇಬ್ರಿಗೂ ಆಲ್ ದ ಬೆಸ್ಟ್. ವಿನಯ್ ಸರ್, ನಿಮ್ಮದು ಒಂದು ಸಲ ಪ್ರೇಮ ಕಥೆ ಒನ್ ಆಫ್ ಮೈ ಫೇವ್ರೇಟ್ ಸಿನಿಮಾ. ಸೊ ನೀವು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಅಂತ ನಿಮಗೆ ವಿಷಯ ಹೇಳ್ತೀನಿ. ಹಾಗೆ ಮೇಡಮ್ದೇನು ಅಂದರೆ ಸರ್, ನಾವು ಸಿನಿಮಾ ಆಗಿದ ತಕ್ಷಣ ತೆಲುಗಿಗೆ ಕಳಿಸ್ಬಿಡ್ಬೇಡಿ. ಮಾಡಿದ್ರು ಅಟ್ಲೀಸ್ಟ್ ಕನ್ನಡ ಸಿನಿಮಾ ವರ್ಷಕ್ಕೆ 1-2 ಮಾಡಿಸಿ. ಯಾಕೆಂದರೆ 2ನೇ ಸಿನಿಮಾಗೆ ಹೀರೋಯಿನ್ ಹುಡುಕ್ತಾ ಇದ್ವಿ. ಹೀರೋಯಿನ್ ಹುಡ್ಕೋದೇ ದೊಡ್ಡ ಕಷ್ಟ ಆಗ್ಬಿಟ್ಟು, ಪ್ರೊಡ್ಯೂಸರ್ ಹುಡ್ಕೋದು ದೊಡ್ಡ ಕಷ್ಟ ಅನ್ಕೊಂಡಿದ್ವಿ, ಹೀರೋಯಿನ್ ಹುಡ್ಕೋದು ದೊಡ್ಡ ಕಷ್ಟ ಅಂತ ಗೊತ್ತಾಗಿದೆ. ಈಗ 2ನೇ ಸಿನಿಮಾಗೆ ಹೀರೋಯಿನ್ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೇನೋ ನಾವು ಕಾಮಿಡಿ ಮಾಡ್ತೀವಿ ಅಂತನೋ, ಇಲ್ಲ ಯೂಟ್ಯೂಬ್ನಿಂದ ಬಂದಿದ್ದೀವಿ ಅಂತನೋ, ಇನ್ಸ್ಟಾಗ್ರಾಮಿಂದ ಬಂದಿದ್ದೀವಿ ಅಂತನೋ ಗೊತ್ತಿಲ್ಲ. ಆ ಹೀರೋಯಿನ್ಸ್ ಕೇಳೋದಿಲ್ಲ ನಾ ಕತೆ, ಅದು ಬೇಜಾರು. ಕತೆ ಕೇಳಿ ಅವ್ರು ಇಲ್ಲ ಬಿಡಿ ಕತೆ ಚೆನ್ನಾಗಿಲ್ವೋ ಅಂತ ಹೇಳಿದ್ರೆ ಓಕೆ, ಕತೆನೇ ಕೇಳಕ್ಕೆ ರೆಡಿ ಇರಲ್ಲ. ಸೊ ಎಲ್ಲ ಹೇಳೋದು, ಸೊ ಯಾರೇ ಇಲ್ಲಿಂದ ಹಿಟ್ಟಾಗಿ ನೀವು ಓಕೆ, ದುಡ್ಡು ಇಂಪಾರ್ಟೆಂಟು, ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿ ಸಿನಿಮಾಗಳು ಮಾಡಿ ತುಂಬಾ ಖುಷಿ. ಯಾಕಂದ್ರೆ ನಮ್ಮ ಕನ್ನಡಿಗರು ಎಲ್ಲೋ ಮಾಡ್ತಾ ಇದ್ದಾರೆ ಅಂತ. ಬಟ್ ವಾಪಸ್ ಬಂದು ವರ್ಷದಲ್ಲಿ 1 ಇಲ್ಲ 2 ವರ್ಷಕ್ಕೊಂದು ಒಂದು ಕನ್ನಡ ಸಿನಿಮಾ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರ್ಸಿದ್ದಕ್ಕೆ ರಮೇಶ್ ಸರ್ಗೆ, ಶಿವಸೇನಾ ಸರ್ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ ಸರ್ಗೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ಒಂದು ಕಿವಿ ಮಾತು.
ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದು ಸ್ವಲ್ಪ, ಯಾರ್ದೋ ಮಾತು ಕೇಳಿಕೊಂಡು ದೂರ ಆಗೋಗ್ಬೇಡ. ನಿಮಗಿಲ್ಲ ಸರ್? ನಮ್ದು 21 ವರ್ಷ ಆಗೋದು. 15 ವರ್ಷ ಆಯ್ತು ಮದುವೆ ಆಗಿ, 21 ವರ್ಷ ಪರಿಚಯ. ಸೊ ಅಲ್ಲಿ ಹೇಳಿದೆಲ್ಲ ನಿಜ. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಮಧ್ಯೆನೂ ಜಗಳಗಳು ಬರ್ತವೆ, ಬೇರೆಯವ್ರು ಬೇಕಾಗಿಲ್ಲ ಅದನ್ನ ಕೆಡ್ಸಕ್ಕೆ. ಅವಾಗ ನಾವು ಕೆಡ್ಸ್ಕೊತೀವಿ, ಅದನ್ನ ಸರಿ ಮಾಡ್ಕೊಬೇಕಷ್ಟೇ ಸರ್ ಹೇಳಿದಂಗೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್, ರಿಯಲಿ ಹ್ಯಾಪಿ ಟು ಬಿ ಹಿಯರ್ ಅಂಡ್ ತುಂಬಾ ಖುಷಿ ಆಯ್ತು. ಅಂಡ್ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಸರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಸಾಂಗ್ ತುಂಬ ಸ್ವೀಟ್ ಆಗಿದೆ, ತುಂಬ ಕ್ಯೂಟ್ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಡೆಬ್ಯೂಟಿಂಗ್ ಥರನೇ ಕಾಣಿಸ್ತಾ ಇಲ್ಲ. ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ಮೇಡಮ್ ಈಗ ಫೈಲ್ ಕೊಡ್ತಾರೆ, ನೀವು ಫೈಲ್ ತಗೊತಾ ಇದ್ದೀರಲ್ಲ? 27 ಇಯರ್ಸ್ ಆಯಿತು ಮದುವೆ ಆಗಿ. 27 ಇಯರ್ ಆಯ್ತು ಮದುವೆ ಆಗಿ. ನಾನು ಜೀವನ ನಡೆಸ್ತಾ ಇದ್ದೆ. ನಮಗೆ ಅಜ್ಜಿ ಸರ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನಮಗೆ ಏನು ಹೇಳಬೇಕು. ಓಕೆ, ಥ್ಯಾಂಕ್ ಯು. ಸಾಂಗ್ ನೋಡಿ. ಸಿಟಿ ಲೈಟ್ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ಸ್ ಅಮ್ಮ. ಸಿಟಿ ಲೈಟ್ಸ್ ಸಿಟಿ ಲೈಟ್ ಮರಿದಿರ ಸಿನಿಮಾ ನೋಡಿ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಮ್ಮ. ಒಡೆಯಕ್ಕೆ ಬರ್ತೀಯ ಅಲ್ಲಿ ನಿಂತ್ಕೊಂಡಿದ್ರೆ? ಮತ್ತೆ ನನಗೆ ಭಯ ಆಗೋಯ್ತು, ನೀವು ಬಂದ ತಕ್ಷಣ 2 ಗ್ರೂಪ್ ಗೀತೆ ನನಗೆ. ನಿಮ್ಮ ಯಜಮಾನ ನಿಮ್ಮನೆ ಭೀಮಾ, ನಿಮ್ಮ ಯಜಮಾನ ಮಾತಾಡೋದೇ ಪಾಡಿಗೆ ಸೆಲೆಕ್ಟ್ ಆಗ್ಬಿಟ್ಟು. ಹೌದಾ? ಅಲ್ವಾ? ಹೈ ವೋಲ್ಟೇಜ್. ಎಸ್, ಏನಿಸ್ತಮ್ಮ ಸಾಂಗ್ ನೋಡಿ? ಚೆನ್ನಾಗಿದೆ ಸರ್. ನನ್ನ ಮಕ್ಕಳೆಲ್ಲ ಕಥಮ್ಮ ಸಾಂಗ್ಗೆ ಅಲ್ಲೆಲ್ಲ ಶೂಟ್ ಮಾಡಿದ್ದಾರಲ್ಲ ಸರ್, ದರ್ಶನ್ ಸರ್. ಹೌದೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಏನಮ್ಮ ನೀವು ಮಾತಾಡಿ. ತುಂಬಾ ಚೆನ್ನಾಗಿದೆ ಸರ್ ಸಾಂಗ್. ನಿಮ್ಮಿಬ್ಬರು ನೋಡ್ಕೊಂಡ್ರ ಸಾಂಗ್ ಅಲ್ಲಿ ಫೋಟೋ ಬಂತ? ಏನ್ ಅನ್ಸ್ತಾ? ಒಳ್ಳೆ ಲವ್ ಮಾಡ್ಬೇಕು ಅನ್ಸ್ತಾ? ಥ್ಯಾಂಕ್ ಯು ಸರ್, ವೆರಿ ಮಚ್. ಚರಣ್ಗೆ ನಾಗಾರ್ಜುನ್ಗೆ ಹೇಳ್ಬೇಕು, ದಯವಿಟ್ಟು ಇದನ್ನ ನಾಗಾರ್ಜುನ್ಗೆ ಚರಣ್ ಒಂದ್ಸರಿ ಕೈ ಮುಗಿಬಿಡ್ತೀವಿ. ನಾಗಾರ್ಜುನ್ ಚರಣ್ ಆದರ್ಶ ದಂಪತಿಗಳು ತರ, ಆದರ್ಶ ಸಿಟಿ ಲೈಟ್ಸ್ ಹಂಗೆ ಇತ್ತು. ಎಲ್ರಿಗೂ ನಮಸ್ಕಾರ. ಸರ್ರು ನಮಗೆ ಯಾವಾಗಲೂ ಫ್ರಮ್ ಸಲಗ ಅವ್ರ ಫುಲ್ ಫಿಲಮ್ ತಂದು ನೀವು ನೋಡ್ರಪ್ಪ ಅದೇನು ಅಂತ ಸರ್, ಅದು ಸಲಗದಿಂದ ಸರ್ ಮಾಡ್ಕೊಂಡು ಬಂದಿರೋಂಥ ಒಂದು ಹ್ಯಾಬಿಟು. ಅದೇ ರೀತಿ ನಮಗೆ ಸಿಟಿ ಲೈಟ್ಸ್ ತೋರಿಸಿದಾಗ ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಸಾಂಗ್ ಪ್ಲ್ಯಾನ್ ಮಾಡಿರಲಿಲ್ಲ. ಈ ಮುಗ್ಧತೆ ನೋಡಿ ವಿನಯ್ ಸರ್ ಆ್ಯಂಡ್ ಮೋನಿಶಾ ಮ್ಯಾಮ್ ಅದನ್ನು ನೋಡಿ ಸರ್ ಇಲ್ಲಿ ನಾವು ಪ್ರೀತಿ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ಏನೋ ಹೇಳ್ಬೋದು, ಅದನ್ನು ಹೇಗೆ ಹೇಳೋಣ ಅಂದಾಗ ಒಂದು ಸಾಂಗ್ ರೆಡಿ ಮಾಡೋಣ ಅಂತ ನಾವು ಅಲ್ಲೇ ಆನ್ ಸ್ಪಾಟ್ ನಾವು ಅಲ್ಲೇ ವಿಜುವಲ್ ಜೊತೆ ಕೂತ್ವಿ. ಅದು ನಮಗೆ ಗೊತ್ತಿಲ್ಲ ಈ ಸಾಂಗ್ ಅದೇ ಸಿಟಿ ಲೈಟ್ಸ್ಗೆ ಆಗಿತ್ತೇನೋ ಈ ಸಾಂಗ್ ಅನ್ಸ್ಬಿಡ್ತು ನಮಗೆ. ನಮ್ಮ 3 ಜನಕ್ಕೆ ಈ ಸಾಂಗ್ ತುಂಬ ಫೇವ್ರೆಟ್ ಸಾಂಗ್. ತುಂಬ ಡಿಬೇಟ್ ನಡೆದಿದೆ ಯಾವುದು ಫೇವ್ರೆಟ್ ಸಾಂಗ್ ಅಂತ. ಸೊ ಅದರಲ್ಲಿ ದ ಸೋಲ್ ಆಫ್ ಸಿಟಿ ಲೈಟ್ಸ್ ಅಂತ ನಾವು ಕರೆದಿದ್ವಿ ಇದನ್ನ. ಸೊ ನಮ್ಮ ಸಿಟಿ ಲೈಟ್ಸ್ ಸೋಲ್ ಇದೆ. ಅದೇ ರೀತಿ ಸರ್ ಹೇಳ್ದಂಗೆ ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದು ಸ್ವಲ್ಪ, ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ ಅನ್ನೋದೇ ನಮಗೆ ಎಲ್ಲರಿಗೂ ಹೇಳಬೇಕಾಗಿರುವಂಥ ವಿಷಯ ಇವತ್ತಿನ ದಿನ. ಯಾಕಂದರೆ ನಾವೇನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ, ನೀವೇ ನೋಡ್ತಾ ಇದ್ದೀರಾ. ಈ ಪ್ರೀತಿ ಅನ್ನೋದು ತುಂಬ ಅಪರೂಪ ಆಗಿದೆ, ಆ ಪ್ರೀತಿನ ಕಾಪಾಡ್ಕೊಳ್ಳೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಅದೇ ಎಲ್ಲ ನಾಗಾರ್ಜುನ್ ಅವ್ರು ಕಣ್ಣು ಹೇಳಿದ್ರು, ಬಟ್ ಅದೇ ಮೇಜರ್ಲಿ ಈ ಹಾಡ್ ಮಾಡಲಿಕ್ಕೆ ದ ವಿಜುವಲ್ಸ್ ಆರ್ ದ ಇನ್ಸ್ಪಿರೇಷನ್, ದ ಇನ್ನೋಸೆನ್ಸ್, ದ ಸಿಚುವೇಶನ್ ವಾಸ್ ದ ಇನ್ಸ್ಪಿರೇಷನ್ ನಮಗೆ. ಆ್ಯಂಡ್ ಸರ್ದು ಗೈಡೆನ್ಸ್ ಆ್ಯಂಡ್ ಎಸ್ಪೆಷಲಿ ಇದು ಲಿರಿಕ್ ಬರ್ತಾ ಆದಂಥ ಒಂದು ಸಾಂಗ್. ಸೊ ಆ ಲಿರಿಕ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಎಷ್ಟು ಮುದ್ದಾಗಿತ್ತು ಅಂದರೆ ಎವ್ರಿಥಿಂಗ್ ಜಸ್ಟ್ ಫ್ಲೋ ಬಂದ್ಬಿಡ್ತು. ಸೊ thank you Nagarjun, and thank you sir for always motivating and inspiring and bringing such brilliant things outside. Thank you very much sir. Thank you. ಅದು ಚರಣ್ ಅಂದ್ರೆ ಒಂದು ಅಂದ್ರೆ ಆ ಒಂದು ಜಿಪ್ಸಿ ಫಿಲಾಸಫರ್ ಟೈಪ್ ವಾಯ್ಸ್ ಬೇಕಿತ್ತು, ಯಾಕಂದ್ರೆ ಅಷ್ಟು ಮೆಚುರಿಟಿ ಇತ್ತು ಇದರಲ್ಲಿ. ಸೊ ಆಂಟನಿ ದಾಸನ್ ಸರ್ ಯೂಶಲಿ ಎಲ್ಲ ಡ್ಯಾನ್ಸ್ ನಂಬರ್ಸ್, ಪೆಪ್ಪಿ ಸಾಂಗ್ಸ್ ಹಾಡಿ ಎಲ್ಲರಿಗೂ ಕೇಳಿದ್ದೀರ, ಬಟ್ ಇದು ಒಂಥರ ಅನ್ಯೂಶುವಲ್ ವಾಯ್ಸ್ ಕ್ಯಾಸ್ಟಿಂಗ್ ಆಗುತ್ತೆ ಅಂತ. ಆ್ಯಂಡ್ ಇಟ್ ವಾಸ್ ವೆರಿ ಸೂಟೇಬಲ್ ಆಲ್ಸೋ. ಆ ಸೋಲ್ ಅವರು ಆ ಜೀವನನ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಅವ್ರು ಹಾಡಿದಾಗ
ಇದಕ್ಕೆ ಆ ಒಂದು ವೇಟೇಜ್ ಬರುತ್ತಂತ ನಾವು ಅಂದ್ಕೊಂಡ್ವಿ. ಆ್ಯಂಡ್ ಸರ್ ಒಪ್ಪಿದ್ರು, ನಾಗಾರ್ಜುನ್ ವಾಸ್ ಓಕೆ. ಆ್ಯಂಡ್ ಐ ಥಿಂಕ್ ಅವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಸಾಂಗ್. ತುಂಬ ಕೃಷ್ಣ ಇದೆಯಾ? ನೋಡಿದ್ದಾರೆ, ಅವ್ರು ಎಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವು ವರ್ಕ್ ಮಾಡ್ತಿರೋತ್ತಿಗೆ ಎಷ್ಟು ಸ್ಟೋರಿಗಳು, ಎಷ್ಟು ಎಕ್ಸ್ಪೀರಿಯನ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಆಕ್ಚುಲಿ ಕಂಪೋಸಿಂಗ್ ವಿತ್ ಸರ್ ಇಸ್ ಲೈಕ್ ಒಂದು ಪಾರ್ಟಿ ಯಾವಾಗಲೂ. ಸೊ ನಾನು ಯಾವಾಗಲೂ ಐ ಬಿ ಲುಕಿಂಗ್ ಫಾರ್ವರ್ಡ್ ಅದಕ್ಕೆ ಸರ್. ಸರ್ ಆಕ್ಚುಲಿ ಟು ಬಿ ಹಾನೆಸ್ಟ್ ಸರ್, ವಿತ್ ಪರ್ಮಿಷನ್, ನಾವು ಮಾಡ್ತಿರ್ತೀವಲ್ಲ ಮ್ಯಾಮ್, ಅವ್ರು ಮಗು ತರ ಕುಣಿತಾ ಇರ್ತಾರೆ ಅವರು ಸಾಂಗ್. ಇದಕ್ಕೆ ನಿಜವಾಗ್ಲು ಅದು BTS ಸರ್ ಹತ್ರ ಇದೆ. ಅವರು ಈ ಸಾಂಗ್ ರಿಲೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರ ಝೋನಲ್ಲಿ ಇರ್ತಾರೆ ಅವರು. ನಾವಿನ್ನ ಈ ಟೆಕ್ನಿಕಲ್ ಸರ್ ಇದು ಬೇಡ, ಇದು ಕತೆ ಹಿಂಗೇನೋ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಅವ್ರು ಪೂರಾ ಝೋನಲ್ಲಿ ಇರ್ತಾರೆ ಅವ್ರು ಫ್ರಮ್ ಸಲಗ. ಅದಕ್ಕೆ ಈ ಥರದ್ದೇನೋ ಒಂದು ಮಾಡಕ್ ಸಾಧ್ಯ ಆಗ್ತಿದೆಯೇನೋ ಅಂತ ನಮ್ಮ ಒಂದು ಅಭಿಪ್ರಾಯ. ಇಲ್ಲ, ಇದು ಫಸ್ಟ್ ನಾವು ಒಂದು ಅಂದ್ರೆ ಇದು ತತ್ವ ಪದ ಮ್ಯಾಮ್. ಇದು ನಾವು ಏನೋ ಒಂದು ತತ್ವ ಹೇಳಬೇಕು ಅಂದಾಗ ಸರ್ರು ನೀವು ನಿಮ್ಮಲ್ಲಿ ಏನಿದೆಯೋ ಅದನ್ನ ನೀವು ಹೇಳ್ಬಿಡಿ ನಾಗಾರ್ಜುನ್, ಅದನ್ನ ನಾನು ಒಂದು ಟ್ಯೂನ್ ಫಾರ್ಮ್ಯಾಟ್ ತರ್ತೀವಿ ಅಂತ ಸರ್ ಹೇಳಿದ್ರು. ಸೊ ಅದಕ್ಕೆ ನಾನು ಫಸ್ಟ್ ಏನೇನು ಪ್ರೀತಿ ಬಗ್ಗೆ ನಾವು ಹೇಳ್ಬೋದು ಸಿಂಪಲ್ ಆಗಿ ಹೇಳ್ಬೇಕು. ಯಾಕಂದ್ರೆ ತುಂಬಾ ಏನೋ ನಾವು ದೊಡ್ಡ ಪೊಯಟ್ರಿ ತಂದ್ಬಿಟ್ರೆ ನಾವಿಲ್ಲಿ ಹೇಳಕ್ಕಾಗಲ್ಲ. ಸ್ಪೆಷಲಿ ಆಂಟನಿ ಸರ್ ಅವ್ರು ಫ್ರಮ್ ಹಿಸ್ ಅರ್ಲಿಯರ್ ಡೇಸ್ ಅವರು ಫೋಕ್ ಸಿಂಗರ್ ಆಗಿರೋದ್ರಿಂದ ಅವ್ರ ಬಾಯಲ್ಲಿ ಒಂದು ಒಳ್ಳೆ ತತ್ವಪದ ತರ ಇದು ಕೇಳಿಸ್ಬೇಕು, ಒಂದು ಒಳ್ಳೆ ಗಜಲ್ ಕೇಳಂಗೆ ಅನ್ಸ್ಬೇಕಿದು ಅಂತ ನಾವು ಆ ಫಾರ್ಮ್ಯಾಟ್ ಅಲ್ಲೇ ಅದನ್ನ ಮಾಡ್ಕೊಂಡ್ಬಂದ್ವಿ. ನಾವು ನಾನು ಲವ್ ಮಾಡೇ ಮದುವೆ ಕಣ್ಣಮ್ಮ ಹುಟ್ಟಿರೋದಲ್ಲಿ ಅಂದ್ರೆ ಪ್ರೀತಿ ಒಂದು ಅದೊಂದು ಇನ್ನೋಸೆನ್ಸ್ ಪ್ರೀತಿ ಅಂತ ಒಂದು ಇರುತ್ತಲ್ಲ, ಈ ಸಿಟಿ ರೈಟ್ಸ್ ಅಲ್ಲಿ ನಾವು ಅದನ್ನ ಟ್ಯಾಪ್ ಮಾಡಕ್ ಹೊರಟಿದೀವಿ. ಸೊ ಆ ಇನ್ನೋಸೆನ್ಸೇ ಪ್ರೀತಿ ಅಂದ್ರೆ ಇನ್ನೋಸೆನ್ಸ್ ಅಂತ ಹೇಳಕ್ ಹೊರಟಿದೀವಿ. ಅವ್ರು ವಿಜುವಲ್ ಮುಖಾಂತರ ಹೇಳಿದರೆ, ಸರ್ ಟ್ಯೂನ್ ಮುಖಾಂತರ, ನಾನು ಪದಗಳ ಮುಖಾಂತರ ಹೇಳಿದ್ವಿ. ಆಕ್ಚುಲಿ ಅವ್ರ ವೋಕಲ್ ಕ್ವಾಲಿಟಿನೂ ಆ ಥರ ಇದೆ. ಇಟ್ ಇಸ್ ಜಸ್ಟ್ ನಾಟ್ ಸೆಂಟಿಮೆಂಟ್. ಅಂದ್ರೆ ಈ ರಿಕ್ವೈರ್ಮೆಂಟು ಅದೇ ಥರ ಇತ್ತು. ಅಂದ್ರೆ ವಿ ನೀಡೆಡ್ ಅ ಫಿಲಾಸಫರ್ ವಾಯ್ಸ್ ಬೇಕಿತ್ತು, ಆ ಮೆಚುರಿಟಿ ಬೇಕಿತ್ತು. ಸೊ ಅದಕ್ಕೋಸ್ಕರ ಆ ವಾಯ್ಸ್ನ ಕ್ಯಾಸ್ಟ್ ಮಾಡಿದ್ವಿ. ಆ್ಯಂಡ್ ಅಫ್ಕೋರ್ಸ್ ಮ್ಯೂಸಿಕ್ ಅದೆಲ್ಲ ಬಿಟ್ಟು ಒಂದು ಪರ್ಸನಲ್ ಆಗೂ ಕನೆಕ್ಷನ್ ಇದೆ. ತುಂಬ ಹಿಂದೆಂದು ಪರಿಚಯ ಇದೆ. ಅವ್ರು ತುಂಬ ಫೋಕ್ ಸಾಂಗ್ಸ್ ಕೇಳಿ ಅವ್ರ ಫ್ಯಾನ್ ನಾನು. ಸೊ ಅದು ಇದೆ. ಬಟ್ ಇಲ್ಲಿ ಇಟ್ ವಾಸ್ ಅ ರೈಟ್ ರಿಕ್ವೈರ್ಮೆಂಟ್ ನಮಗೆ. ಎರಡು ಅಂದ್ರೆ ಫಸ್ಟ್ ಯಾವಾಗ ಚರಣ್ ಬಗ್ಗೆ ಹೇಳ್ಬೇಕಂದ್ರೆ, ಚರಣ್ ತುಂಬಾ ಸ್ಟ್ರಿಕ್ಟ್ ಕೆಲಸದ ವಿಷಯದಲ್ಲಿ. ಅಂದ್ರೆ ತನಗೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಮಾಡೋ ಕೆಲಸ ಹೊರಗಡೆ ಇಷ್ಟ ಆಗಿದ್ದು ನನ್ನ ಕೆಲಸ ಮಾಡೋದಿಲ್ಲ ಅನ್ನೋ ಇದ್ದಾಗ. ಸೊ ಹಂಗಾಗಿ ಚರಣ್ ಕೆಲವು ಸರ್ತಿ ಅವೈಲೇಬಲ್, ನಾಟ್ ರೀಚಬಲ್, ಇದೆಲ್ಲ ಸಾಧ್ಯತೆ. ನಾನು ಅಬ್ಸರ್ವ್ ಮಾಡಿದಂಗೆ ಇವನ್ ನಾಗಾರ್ಜುನ್ ಕೂಡ ಕೆಲವು ಸರ್ತಿ ನಾನೇ ಆನ್ ದ ಫೇಸ್ ಇಲ್ಲ ಈ ರೀತಿ ಬೇಡ, ನಮಗೆ ಬೇಡ ಅನ್ನೋದು, ಆ ಸ್ಮೂತಾಗಿ ಬೇಡ ಅನ್ನೋದೇ ಭಯ ಅನಿಸುತ್ತೆ ಕೆಲವು ಸರ್ತಿ. ಅಂದರೆ ಒಬ್ಬ ಟೆಕ್ನಿಷಿಯನ್ಗೆ ರೆಸ್ಪೆಕ್ಟ್ ಕೊಟ್ಟು ಬೇಡ ಅನ್ನೋದಕ್ಕೂ ಬೇಡ ಇದು ಚೆನ್ನಾಗಿ ಆಗ್ತಿಲ್ಲ ಅನ್ನೋದು, ಆ ಒಂದು ಡಿಸಿಪ್ಲಿನ್ ಇದೆ ಒಳಗಡೆ. ಆ ಡಿಸಿಪ್ಲಿನ್ ನಮಗೆ ಚರಣ್ ಇವತ್ತು ಈ ಮಟ್ಟಕ್ಕೆ ಕರ್ಕೊಂಡ್ಬಂದಿದೆ ಅಂತ ನಮಗೆ ಖುಷಿ ಪಡ್ತೀನಿ. ಎಷ್ಟೋ ಸರ್ತಿ ಬೇಡ ಇದು ಚೆನ್ನಾಗಿಲ್ಲ, ಅದೇ ಚರಣ್ ನನ್ನನ್ನು ಕೂಡ ಸರ್ ಇದು ಬೇಡ ವರ್ಕ್ ಆಗಲ್ಲ ಅನ್ನೋದು ಉಂಟು. ನಾಗಾರ್ಜುನು ಕೂಡ ನೋಡಿ ಹೆಂಗಾಗತ್ತೆ, ನಾವೆಲ್ಲ ಕನ್ನಡ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಇವರಿಬ್ಬರೇ ಮ್ಯಾಚ್ ಮಾಡ್ಕೊಂಡು ಹೋಗ್ತಿದ್ದಾರೆ ಲಾಸ್ಟಲ್ಲಿ. ಇಷ್ಟು ನಾವು 100-150 ದಿವಸ ಎದ್ದು ಬಿದ್ದು ಒಬ್ಬನಿಗೊಬ್ಬನು ಬೈಕೊಂಡು, ಅವ್ನು ಡಿ.ಒ.ಪಿ ನನ್ನ ಬೈದು, ನಾನು ಡಿ.ಒ.ಪಿ ಬೈದು, ಈ ಆರ್ಟಿಸ್ಟ್ಗಳು ಅಮ್ಮನ ಬೈಕೊಂಡು ಯಪ್ಪ ಏನು ಕಾಟ ಕೊಡ್ತಾರೆ ಅಂತ ಸಿಂಪಲಾಗಿ ಕುತ್ಕೊಂತಾರೆ ಅಷ್ಟೇ. ಏ ಕಾಲ ಮೇಲೆ ಕಾಲ ಹಾಕೊಂಡು ಯೋಚನೆ ಮಾಡಿಕೊಂಡು ಮ್ಯಾಚ್ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ನನ್ನ ಹೆಂಗೋ ಮ್ಯಾಚ್ ಗೆದ್ದರೆ ಸಾಕು ನಾವು ಕಾಯ್ತಾ ಇರ್ತೀವಿ. ಹಂಗೆ ನಮಗೆ ಚರಣ್ ಅಷ್ಟು ವೆರಿ ಸ್ಟ್ರಿಕ್ಟ್ ಕೆಲಸ ಅಂತ ಬಂದಾಗ ಅದು ನನಗೆ ಖುಷಿ ಅನ್ಸುತ್ತೆ. ಅವಾಗ ಈ ಟೈಪ್ ಕಾಲ್ ಸರ್, ಇವಾಗ ನಾನು ಯಾರಾದ್ರೂ ಹೇಳ್ತೀನಿ ಸಿಂಗರ್ಗೆ ಬೇಡ ಸರ್ ನಾವು ಇವ್ರ ಕೇಳಿ ಆಡ್ಸೋಣ ಅಂದಾಗ ಚರಣ್ ಎಷ್ಟೋ ಸರಿ ಅಲ್ಲ, ಎಲ್ಲ ಥರದ್ದು ಚರಣ್ ರೈಟ್ ಆಗಿದೆ. ಅದಕ್ಕಿದೆ ಆನ್ಸರ್. ಮನೆಯಲ್ಲಿ ಹಿರಿಯರು ಒಂದೊಂದು ಮಾತು ಹೇಳ್ತಾ ಇರ್ತಾರೆ, ಹಿಂಗಲ್ಲ ಹಿಂಗೆ ನಡಿಬೇಕು, ಹಿಂಗಲ್ಲ ಹಿಂಗೆ ನಡಿಬೇಕು ಅಂತ. ನನಗೆ ಈ ಸಾಂಗ್ಗಳನ್ನು ನೀವು ಬಿಡ್ತಾರೋ ಸಾಂಗ್ಗಳನ್ನೆಲ್ಲ ನೋಡಿದಾಗ ಅನ್ನಿಸ್ತಾ ಇದೆ, ಬದುಕು ಅನ್ನೋದು, ಜೀವನ ಅನ್ನೋದು ಹೀಗಿದೆ ಅನ್ನೋದನ್ನು ನೀವು ಪಾಠ ಹೇಳಕ್ಕೆ ಹೊರಟಿದ್ದೀರ ಜಂಜಿ ಮಕ್ಕಳಿಗೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಬ್ರದರ್, ನನಗೆ ಇರಬಹುದೇನು ಕೂಡ. ಅಂದರೆ ಈಗ
ನಾವೇನು ಮಾಡ್ತೀವಿ, ನಾವು ಯಾವಾಗಲೂ ಚಿಕ್ಕವ್ರಿಗೆ ಏನೋ ಬುದ್ಧಿ ಹೇಳಕ್ಕೆ ಹೋಗ್ತೀವಿ. ಕೆಲವು ಸರ್ತಿ ಅದು ವರ್ಕ್ ಆಗುತ್ತೆ, ಕೆಲವು ಸರ್ತಿ ವರ್ಕ್ ಆಗಲ್ಲ. ಅದು ಎಷ್ಟು ಹಿಂಸೆ ಅನ್ಸುತ್ತೆ ಸರ್ ಆ ಮಕ್ಕಳು ನಾಲೆಡ್ಜ್ನ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಬುದ್ಧಿ ಹೇಳಕ್ಕೆ ಹೊರಟೋದು. ಈಗ ನಾವು ತಾನೇ ಅವಾಗ ಹೇಳಿದ ಮಾತು ಕೇಳಿದ್ವಾ? ಹಂಗೆ ಅಲ್ವಾ? ಅನುಭವ ಎಲ್ಲ ತರ್ತಾ ಇರುತ್ತೆ. ಬಟ್ ನಾವೇನು ಬೇಕೋ ಅದನ್ನ ಹೇಳ್ತಾ ಹೋಗ್ಬೇಕಷ್ಟೇ. ಸಿಟಿ ಲೈಟ್ ಅದು ಡಾಕ್ಯುಮೆಂಟ್ ಹಿಡಿತಾ ಹೋಗ್ಬೇಕಷ್ಟೇ. ಸಿಟಿ ಲೈಟ್ ಒಂದು ಪ್ರತಿಯೊಂದು ವಿಚಾರನ ಫೀಲ್ಡಿಗೆ ಇಟ್ಟು ಇಲ್ಲಿ ತನಕ ಸಿನಿಮಾ ಮಾಡಿರೋದು, ಅದು ನಾವು ಸಲಗದಿಂದ ಅಬ್ಸರ್ವ್ ಮಾಡಿದ್ರೆ ರಿಯಾಲಿಟಿಗೆ ಹತ್ರ ಆಗಿರುವಂತ ಕಥೆಯನ್ನ ನೀವು ತರ್ತಿದ್ದೀರಾ. ಈ ಸಿನಿಮಾನ ಅಬ್ಸರ್ವ್ ಮಾಡಿದ ಹಾಡನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಒಂದು ಹೆಣ್ಮಕ್ಳ ಜೀವನದಲ್ಲಿ ನಡೆಯೋ ಕಥೆ ಅಂತ ಅನ್ನಿಸ್ತಾ ಇದೆ. ಬಟ್ ನಾವು 18ಕ್ಕೆ ನೋಡ್ತೀವಿ ಸಿನಿಮಾ, ನೀವೊಬ್ಬ ಡೈರೆಕ್ಟರ್ ಆಗಿ ನೀವು ಕಂಪ್ಲೀಟ್ ಸಿನಿಮಾನ ನೋಡಿದೀರಾ. ಅದು ಎಷ್ಟು ಹತ್ರ ಆಗುತ್ತೆ ಹೆಣ್ಮಕ್ಳಿಗೆ, ಅಥವಾ ಹೆಣ್ಮಕ್ಳ ಜೀವನನ ಕಟ್ಕೊಡುವಂತದ್ದ ಹಿಂಗೆ? ಹೆಣ್ಮಕ್ಳು ಯಾವತ್ತಿದ್ರು ಗ್ರೇಟ್ ಅನ್ಸುತ್ತೆ ಸಿನಿಮಾ ನೋಡೋದ್ರಲ್ಲಿ. ಹೆಣ್ಣಿನ ಪ್ರೆಸೆನ್ಸು, ಹೆಣ್ಣಿನ ಶಕ್ತಿ ಅಥವಾ ಹೆಣ್ಣಿನ ಏನು ಹೇಳ್ತಾರೆ ಸಹಾಯ, ಹೆಣ್ಣಿನ ಎಲ್ಲೂ ಯಾವಾಗಲೂ ಸದಾ ಇರಬೇಕು, ಒಂದು ರಕ್ಷಣೆಯಾಗಿರಬೇಕು ಅನ್ನೋದನ್ನ ಈ ಸಿನಿಮಾಲ್ಲಿ ನೀವು ನೋಡ್ತೀರಿ. ನಾನೊಬ್ಬ ಡೈರೆಕ್ಟರ್ ಅದನ್ನು ಹೇಳುವಲ್ಲೇ. ನೀವು ಕಥೆ ಕೇಳೋದಿಲ್ಲ ಯಾಕೆ ನೆಕ್ಸ್ಟ್ ಸೀನ್ ನೀವು ಕೇಳ್ಬಿಟ್ಟಿರ ಆಮೇಲೆ ಮಾತಿಗೆ ಮೈ ಕೊಟ್ಟಿದ್ದೀವಿ. ಚರಣ್ ಸರ್ದು ಮತ್ತೆ ವಿಜಯ್ ಅವ್ರದ್ದು ಕಾಂಬೋ ಚೆನ್ನಾಗಿರುತ್ತೆ. ಅದು ಫಸ್ಟ್ ಶುರುವಾಗುವಾಗ ಪ್ರೈವೇಟ್ ಕಂಪ್ನಿ ತರ ಶುರು ಆಗುತ್ತೆ, ಆಮೇಲೆ ಅದು ಸರ್ಕಾರಿ ಕೆಲಸ ತರ ಒಂದೊಂದ್ಸತಿ ನಡೆಯುತ್ತೆ. ಅದು ಹೇಳ್ಬೋದೋ ಏನೋ ಗೊತ್ತಿಲ್ಲ, ಇವರಿಬ್ರದ್ದು ಪತ್ರ ವ್ಯವಹಾರ ನಡೀತಿರುತ್ತೆ ಅವಾಗ. ಅಂದ್ರೆ ಚರಣ್ ಸರ್ ಒತ್ತಡದಲ್ಲಿದ್ದಾಗ, ವಿಜಿಗ್ ಬೇಕಾಗಿದ್ದಾಗ ಪದೇ ಪದೇ ಫೋನ್ ಹೋಗ್ತಾ ಇರುತ್ತೆ, ಅವಾಗ ಒಂದು ಪತ್ರ ಬರುತ್ತೆ ಚರಣ್ ಸರ್ ಕಡೆಯಿಂದ. ಆ ಪತ್ರಕ್ಕೆ ಇವರು ಉತ್ತರ ಕೊಡ್ತಾರೆ. ಸೊ ಅದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಆಗುತ್ತೆ. ಅಂದ್ರೆ ಅದು ಒಂದು ಖುಷಿಯಾಗಿ ತಗೊಳೋದು ಇದೆಯಲ್ಲ, ಹಂಗೆ ಕಿತ್ತಾಡ ತಗೊಂಡಾಗ ಇಲ್ಲ ಹೊಂದ್ಕೊಂಡು ತಗೊಂಡಾಗಲೇ ಈ ಥರದ್ದು ಔಟ್ಪುಟ್ ಬರೋಕ್ಕೆ ಸಾಧ್ಯ. ಅಂದ್ರೆ ನಾನು ಯಾವಾಗಲೂ ಚರಣ್ ಸರ್ ಬಗ್ಗೆ ಹೇಳುವಾಗ ಇದು ಒಂದು ಮಗು ಥರ ಆಡ್ತಾ ಇರುತ್ತೆ, ಅದು ಒಂದು ಮಗು ಥರ ಆಡ್ತಾ ಇರುತ್ತೆ. ಅವ್ರಿಬ್ಬರ ಹತ್ರ ಒಂದು ಕೆಸೆಟ್ ಕಿತ್ಕೋಬೇಕು ನಾವು. ಚೆನ್ನಾಗಿರುತ್ತೆ. ಅಂದ್ರೆ ಒಂದು ನೋಡೇ ಕೋಟೆಲಿಂಗವ ಅನ್ನೋ ಒಂದು ದುನಿಯಾ ಹಾಡಲ್ಲಿ ಸೂರ್ಯ ಅವರು ನಿಂತ್ಕೊಂಡು ಫ್ರೇಮ್ ಇಟ್ಟಾಗ ನಾನು ಏನು ಮಾಡಿದ್ರೆ ತಪ್ಪು, ಏನು ಮಾಡಿದ್ರೆ ಸರಿ ಅಂತ ಅಭಿನಯಿಸಿದ್ದು ಒಬ್ಬ ಶಿವಲಿಂಗ ಇವತ್ತು ನಿರ್ದೇಶಕನಾಗಿ ಒಂದು ಭೀಮಾ ಥರದೊಂದು, ಸಲಗ ಥರದೊಂದು ಸಿನಿಮಾ ಮಾಡಿ ಇವತ್ತು ತನ್ನ ಮಗಳನ್ನ ಆ ಫ್ರೇಮಲ್ಲಿ ನಿಲ್ಲಿಸಿ, ಅಣ್ಣ ಅವ್ರ ಕುಟುಂಬ ಅಂದರೆ ವಿನಯ್ ಸರ್ಗೆ ಅದೊಂದು ಹೊರೆ ಇದ್ದೇ ಇದೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇನ್ನೊಬ್ಬ ಶಿವಲಿಂಗನ ಥರ ಬಂದು ಆ್ಯಕ್ಟ್ ಮಾಡೋದಿದೆಯಲ್ಲ, ನಿಜಕ್ಕೂ ಗ್ರೇಟ್ ಸರ್. ಮತ್ತು ಇದು ಕರೆಕ್ಟಾಗಿ ಎಲ್ಲ ಟೆಕ್ನಿಷಿಯನ್ ಸಾಥ್ ಕೊಡ್ತಿರೋದು, ಮತ್ತು ನಮ್ಮ ಶಿವಸೇನಾ DOP ಕೆಲಸ, ಮತ್ತು ಇವ್ರ ಜೊತೆ ಮಾತಾಡೋ ನಮ್ಮ ಹೊಸ ಕೊರಿಯೋಗ್ರಾಫರು ಎಲ್ಲ ಒಳ್ಳೆ ಟೀಮು, ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಸೊ 18ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ, ನಿಮ್ಮ ಆಶೀರ್ವಾದ ಬೇಕು. ಥ್ಯಾಂಕ್ ಯು. ಚರಣ್, ಅದು ಏನದು ಲೆಟರು ಈ ಟೈಮಲ್ಲಿ ನೀವು ಪತ್ರ ಬರೀತಾ ಇದ್ದಾರೆ? ಪತ್ರ ವ್ಯವಹಾರ ಶಿವಸೇನಾ ಆಕ್ಚುಲಿ ಕೇಳ್ಬೇಕಂದ್ರೆ ಹ್ಯಾಟ್ರಿಕ್ ಕಾಂಬಿನೇಷನ್. ಎಲ್ರಿಗೂ ನಮಸ್ಕಾರ. ಸರ್ ಜೊತೆ ನಂದು 3ನೇ ಸಿನಿಮಾ. ಖುಷಿ ಇದೆ ಸರ್ ಜೊತೆ ಕೆಲಸ ಮಾಡಿದೆ. ಪ್ರತಿ ಸಲನೂ ಚಾಲೆಂಜಸ್, ಪ್ರತಿ ಡೇನೂ ಚಾಲೆಂಜಸ್. ಅದು ಅವರು ನಮ್ಗೆ ಆ ಥರದ್ದು ಒಂದು ಎನ್ವೈರ್ಮೆಂಟಲ್ ಆಲ್ರೆಡಿ ಸರ್ ಲೀವ್ ಕೊಟ್ಟಿರ್ತಾರೆ, ಶಾರ್ಟ್ ಅವ್ರು ಖುಷಿ ಪಡಿಸ್ಬೇಕು ನಾವು. ಆಮೇಲೆ ದೀಪಿಕಾ ವಿಜಯ್ ಸರ್ ಅಂತ ಕೇಳಬೇಕಂತ ಶಿವಗೆ. ಆ ಥರ ಏನಿಲ್ಲ, ಏನು ಫೈಟ್ ಏನು ಮಾಡ್ತಿರಲ್ಲ, ಕ್ಯಾಶುವಲ್ ಆಗಿ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಅದು ನೋಡೋರಿಗೆ ಇಬ್ರು ಫೈಟ್ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಎವ್ರಿ ಟೈಮ್ ಇವ್ರು ಫೈಟ್ ಮಾಡ್ತಿರ್ತಾರೆ. ಬೆಳಗ್ಗೆ ಬಂದಿದ ತಕ್ಷಣ ಇವ್ರು ಊರು ಅಂತ ಇರ್ತಾರೆ, ನಾನು ಊರು ಅಂತ ಇರಬೇಕು. ಆರಾಮ್ ನೋಡಿದ್ರೆ ನಮ್ಮ ಇಡೀ ಸೆಟ್ಟಲ್ಲಿ ನಂಗಂತ ಆರಾಮಾಗಿ ಆಕ್ಟ್ ಮಾಡ್ತೀವಿ. ವಿನಯ್ ಸರ್, ಮೋನಿಶ್ ಅವರು, ನಮ್ಮೆಲ್ಲ ಆರ್ಟಿಸ್ಟ್ಗಳು, ಅವ್ರು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಎನ್ವೈರ್ಮೆಂಟ್ ಶೂಟಲ್ಲಿ. ಟೆಕ್ನಿಕಲ್ ಆಗಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 15 ರಿಲೀಸ್ ಆಗ್ತಿದೆ. ಎಲ್ಲ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಇತ್ತು, ಸಖತ್ ಕಂಫರ್ಟಬಲ್ ಆಗಿತ್ತು. ಪ್ರತಿದಿನ ಕಾಯ್ತಾ ಇದ್ದೆ ಹೋಗಿ ಶೂಟ್ ಮಾಡೋದಕ್ಕೆ. ಈಗಿನ ಲವ್ ಸ್ಟೋರಿಗಳ ಬಗ್ಗೆ, ರಿಯಲ್ ಲವ್ ಸ್ಟೋರಿಗಳ ಬಗ್ಗೆ ವಿನಯ್ ಏನು ಹೇಳ್ತಾರೆ? ಬರೀ ಸಮಾಜದಲ್ಲಿ ನಡೆಯುವಂಥ ಲವ್ ಸ್ಟೋರಿಗಳ ಬಗ್ಗೆ ನೋಡಿ ಅಬ್ಸರ್ವ್ ಮಾಡಿದ್ದು ಕಥೆಗಳು ಅಂದರೆ ರಿಯಲ್ ಆಗಿ ನಡೆಯೋದು ಇಲ್ಲ ಪಿಕ್ಚರಲ್ಲಿ ಬರೋದು? ರಿಯಲ್ ಆಗಿ ನಡೆಯುತ್ತದೆ. ಈ ಪಿಕ್ಚರ್ ಅಲ್ಲೇ ಈ ಲವ್ ಸ್ಟೋರಿ ರಿಯಲ್ ಆಗಿ ನಡೆಯುವಂಥ ಎಷ್ಟು ಇನ್ಸಿಡೆಂಟ್ಗಳಿರುತ್ತೆ. ಅದೇ ನಾವು ಪ್ರೀತಿ ಅಂದ್ರೆ ಒಂದೇ ರೀತಿ ಅಂತ ಅನ್ಕೊಂಡಿರ್ತೀವಿ. ಪ್ರೀತಿ ಅಂದ್ರೆ ಒಂದೇ ರೀತಿ ಅಲ್ಲ. ಪ್ರೀತಿಗೆ ನೀವು ಡೆಫಿನೇಷನ್ ಕೊಡಕ್ಕಾಗಲ್ಲ.
ಪ್ರೀತಿ ಹಲವಾರು ಥರ ಇರುತ್ತೆ. ಅಂದರೆ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಮೇಲೆ ಪ್ರೀತಿನ ಬೇರೆ 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 ಥರ ನೋಡ್ಬೋದು. ಸೊ ಯಾವುದನ್ನು ಸರಿಯಾದ ಪ್ರೀತಿ, ಯಾವುದು ತಪ್ಪು ಪ್ರೀತಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಯೂನಿವರ್ಸಲ್ ಆಗಿ ಪ್ರೀತಿ ಅಂದರೆ ಒಂದು ಕಂಫರ್ಟ್ ಕೊಡಬೇಕು, ಆಮೇಲೆ ಫ್ರೀಡಮ್ ಕೊಡಬೇಕು, ಮತ್ತೆ ಸಾಲಿಟ್ಯೂಡ್ ಕೊಡಬೇಕು. ಸೊ ಇದು 3 ಕೊಟ್ಟರೆ ಒಳ್ಳೆ ನಿಜ ಪ್ರೀತಿ ಅಂತ ಅನ್ಸುತ್ತೆ. ಈ ಸಿನಿಮಾದ ಮೇಲೆ ನಿಮಗೆ ಯಾವ ಇಮೇಜ್ ಬರ್ಬೋದು? ಅಂದರೆ ಆ್ಯಕ್ಷನ್ ಹೀರೋ ಆಗ್ಬೋದಾ ಅಥವಾ ಲವರ್ ಬಾಯ್ ಆಗ್ಬೋದಾ? 2 ಮಿಕ್ಸ್ ಜೊತೆಗೆ. ಸರ್, ಈಗ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಆದ್ಮೇಲೆ ಸಿನಿಮಾದು ಇಷ್ಟು ಟಾಕ್ಸ್ ಬರ್ತಾ ಇದೆ. ವಿನಯ್ ಅವರ ಒಂದು ಕೆರಿಯರ್ ಅಲ್ಲೇ ಇದು ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ. ಅಂದ್ರೆ ಅಷ್ಟು ಎಫರ್ಟ್ ಇದೆ, ಮತ್ತೆ ಪಕ್ಕಾ ಬೀದಿಗೆ ಅಂದ್ರೆ ರಿಯಾಲಿಟಿಗೆ ಇಳಿದು ಸಿನಿಮಾ ಮಾಡಿದ್ದೀರಾ ಅಂತ. ಸೊ ನಿಮಗೆ ಬಂದಂತ ರಿವ್ಯೂ ಆಗಿರ್ಬೋದು ಅಥವಾ ನಿಮಗೆ ಅನಿಸಿದ್ಯಾ ಈ ಸಿನಿಮಾ ಮಾಡಿದ ಮೇಲೆ? ಅದೇ ಶೂಟಿಂಗ್ ಮಾಡ್ಬೇಕಂದ್ರೆ ಒಂದಷ್ಟು ಕೆಲವೊಂದು ಸೀನ್ಗಳು, ಪೋರ್ಷನ್ಗಳು ಅನಿಸ್ತು. ಅಂದ್ರೆ ಒಂಥರ ಅಥೆಂಟಿಕ್ ಆಗಿ ಒಂದಷ್ಟು ಫೀಲಿಂಗ್ಸ್ ಸ್ಕ್ರೀನ್ ಶೂಟಿಂಗ್ ಮಾಡ್ಬೇಕಂದ್ರೆ ಬಂದಾಗ ಇದು ಚೆನ್ನಾಗಾಗುತ್ತೆ ಅಂತ ಅನಿಸ್ತು. ಆ ಥರ ಒಂದಷ್ಟು ಸೀನ್ಗಳಿತ್ತು. ಆಮೇಲೆ ತುಂಬಾ ಜನ ರಿವ್ಯೂಸ್ ಕೂಡ ಕೊಟ್ಟರು ಒಂದಷ್ಟು ಸೀನ್ ಬಗ್ಗೆ. ಅದು ಕೇಳಿ ತುಂಬಾ ಖುಷಿ ಆಯಿತು. ಆಕ್ಟಿಂಗ್ ವೈಸ್ ಸರ್, ಈಗ ಹಿಂದಿನ ಸಿನಿಮಾದಲ್ಲಿ ನೋಡಿದಾಗ ಒಂದಿಷ್ಟು ರಿವ್ಯೂ ನಿಮಗೆ ಬಂದಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಿಮಗೆ ಸಿನಿಮಾ ಬಿಫೋರ್ ಅಂದ್ರೆ ರಿಲೀಸ್ ಆಗೋ ಮುಂಚೆನೇ ಒಂದಿಷ್ಟು ರಿವ್ಯೂಗಳು ಬಂದಿರುತ್ತೆ, ಅಥವಾ ನಿಮ್ಮ ಟೀಮಿಂದಲೇ ಒಂದಿಷ್ಟು ಜನ ಹೇಳ್ಕೊಂಡಿದ್ದಾರೆ. ಅಂದ್ರೆ ವಿನಯ್ ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆಕ್ಟಿಂಗ್ ತುಂಬಾ ಇಂಪ್ರೂವ್ ಇದೆ, ಅಥವಾ ಅವರ ಲುಕ್ ವೈಸ್ ಕೂಡ ತುಂಬಾ ಚೇಂಜಸ್ ಇದೆ ಅಂತ. ನಿಮಗೆ ಆ ತರ ಬಂದಿರೋದಾಗಿರ್ಬೋದು, ನಿಮಗೆ ಅನಿಸಿದ್ಯಾ? ಅದೇ ನೀವು ಹೇಳ್ಬೇಕು ಹೆಂಗೆ ಅನ್ಸುತ್ತೆ ಅಂತ. ನಂಗೇನಂದ್ರೆ ಸಿನಿಮಾ ನೋಡ್ಬೇಕಂದ್ರೆ ವಿಜಿ ಸರ್ ಏನ್ ಹೇಳ್ತಾರಂತ, ಅವ್ರು ಚೆನ್ನಾಗಿದೆ ಅಂದ್ರೆ ಅದು ಚೆನ್ನಾಗಿದೆ ಅಂತ ಅಷ್ಟೇ. ಈಗ ಮಾತಾಡ್ತಿದ್ದೀರಾ, ತುಂಬಾ ಜೋಶಲ್ಲಿ ಮಾತಾಡ್ತಿದ್ರೆ ಪ್ರೀತಿಯಲ್ಲಿ ಬಿದ್ದಾಗ ರಾಜ ರಾಣಿ ತರ ಫುಲ್ ಹಾರಾಡ್ತಿರ್ತಾರೆ ಅಂತ. ರಾಜ ಅನ್ನೋದು ನಿಮ್ಮ ಹೆಸರಲ್ಲೇ ಇದೆ, ಆ ರಾಣಿ ಯಾರು? ಜೊತೆಗೆ ಪ್ರೀತಿಯಲ್ಲಿ ಬಿದ್ದಾಗಲ್ಲ, ಪ್ರೀತಿಯಲ್ಲಿ ಯಾವಾಗ ಎದ್ದೇಳ್ಬೇಕು. ನಾನು ಯಾವಾಗಲೂ ಎದ್ದೇ ಇರ್ತೀನಿ. ಏನು ಆ ರಾಣಿ ನನ್ನಲ್ಲೇ ಇರಲಿ, ಆಚೆ ಹೇಳಕ್ ಇಷ್ಟ ಇಲ್ಲ. ಅದಕ್ಕೆ ನಿಮ್ಮ ರಾಜ ಯಾರು ಅಂತೇಳಿ ನಾವು ಹೇಳ್ತೀವಿ. ಪ್ಲೀಸ್ ಇಲ್ಲ ಹೇಳಿ ಮಂಗಳ, ಇವತ್ತು ಹೇಳಿ, ನೀವು ಹೇಳಿ ನಾವು ಹೇಳ್ತೀವಿ. ಆಯ್ತು, ನಾನು ಯಾರು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ನಾನು ಯಾರು ಭಯ ಪಡೋದಿಲ್ಲ. ನನ್ನ ಜೊತೆ ನಾನೇ ಕೇಳೋಕ್ಕಾಗಲ್ಲ. ನಿಮ್ದು ಹೇಳಿ ಈಗ.